ಸ್ನೇಹಿತರೆ, ಜ್ಯೋತಿಷ್ಯ ತರಗತಿಯ 7ನೇ ವಿಡಿಯೋಗೆ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ಗ್ರಹಗಳ ಚಲನೆಯ ಅವಧಿ ಹಾಗೂ ಅವುಗಳ ಉಚ್ಚ ನೀಚ ಸ್ಥಿತಿಯ ಬಗ್ಗೆ ಹೇಳಿದ್ದೆ. ಆ ವಿಷಯವನ್ನು ನೀವು ಸಂಪೂರ್ಣವಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ವಿಡಿಯೋದಲ್ಲಿ ಯಾವ ಗ್ರಹಗಳಿಗೆ ಯಾವ ಗ್ರಹಗಳು ಮಿತ್ರರು, ಹಾಗೆ ಯಾವ ಗ್ರಹಗಳು ಶತ್ರುಗಳು, ಹಾಗೆ ಮಿತ್ರರು ಅಲ್ಲದೆ ಶತ್ರುವೂ ಅಲ್ಲದ ಸಮಗ್ರಹಗಳು ಯಾವುದು ಅನ್ನೋದನ್ನು ವಿವರವಾಗಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಸಿಂಹಧ್ವಜ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮಗೆ ಒಂದು ಒಳ್ಳೆಯ ಅವಕಾಶವನ್ನು ಕೂಡ ನೀಡ್ತಾ ಇದ್ದೀನಿ. ಇಲ್ಲಿವರೆಗೆ ನನ್ನ ಚಾನಲ್ನಲ್ಲಿ ಈ ವಿಡಿಯೋವನ್ನು ಸೇರಿ 7 ವಿಡಿಯೋಗಳು ಅಪ್ಲೋಡ್ ಆಗಿದೆ. ನೀವು ಇದನ್ನೆಲ್ಲ ಗಮನವಿಟ್ಟುಕೊಂಡು ವಿಡಿಯೋವನ್ನು ನೋಡಿ ಕಲಿತಾ ಇರೋರಾಗಿದ್ದರೆ ನೀವು ಇದನ್ನೆಲ್ಲ ಒಂದು ನೋಟ್ಬುಕ್ನಲ್ಲಿ ಬರೆದಿಟ್ಕೊಳ್ಳಿ. ಯಾರು ಎಲ್ಲ ಕ್ಲಾಸ್ಗಳ ನೋಟ್ಬುಕ್ಕನ್ನು ನೀಟಾಗಿ ಬರೆದಿಟ್ಕೊಂಡಿರ್ತಾರೋ ಅವರಲ್ಲಿ ವಾರಕ್ಕೆ ಒಬ್ಬರಂತೆ ಅವರ ಜಾತಕ ವಿಶ್ಲೇಷಣೆಯ ಸಂಪೂರ್ಣ ವಿಡಿಯೋವನ್ನು ಮಾಡಿ ನನ್ನ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತೀನಿ. ನೀವು ಈ ಅವಕಾಶವನ್ನು ಉಚಿತವಾಗಿ ಪಡೆದುಕೋಬಹುದು. ಸರಿ, ಈಗ ವಿಡಿಯೋ ಆರಂಭಿಸೋಣ. ಮೊದಲು ಸೂರ್ಯ. ಈ ಸೂರ್ಯನಿಗೆ ಮಿತ್ರ ಗ್ರಹಗಳು ಯಾವುದು ಅಂತ ನೋಡೋದಾದರೆ ಚಂದ್ರ, ಕುಜ, ಗುರು ಈ 3 ಗ್ರಹಗಳು ಸೂರ್ಯನಿಗೆ ಮಿತ್ರ ಗ್ರಹಗಳು. ಶನಿ ಮತ್ತು ಶುಕ್ರ ಇವು ಶತ್ರು ಗ್ರಹಗಳು. ಹಾಗೆ ಬುಧ ಸೂರ್ಯನಿಗೆ ಸಮಾನ ಗ್ರಹ ಅಂತ ಪರಿಗಣಿಸಲ್ಪಡ್ತಾನೆ. ಇನ್ನು ಚಂದ್ರನಿಗೆ ರವಿ ಮತ್ತು ಗುರು ಈ 2 ಗ್ರಹಗಳು ಮಿತ್ರರು. ಈ ಚಂದ್ರನಿಗೆ ಯಾರು ಶತ್ರು ಗ್ರಹಗಳಿಲ್ಲ. ಇನ್ನುಳಿದ ಕುಜ, ಶುಕ್ರ, ಶನಿ, ಬುಧ ಈ ಎಲ್ಲ ಗ್ರಹಗಳು ಚಂದ್ರನಿಗೆ ಸಮಾನವಾದ ಗ್ರಹಗಳು. ಹಾಗೆ ಕುಜನಿಗೆ ಸೂರ್ಯ, ಚಂದ್ರ, ಗುರು ಈ ಗ್ರಹಗಳು ಮಿತ್ರರು. ಬುಧ ಶತ್ರುಗ್ರಹ. ಹಾಗೆ ಶುಕ್ರ ಮತ್ತು ಶನಿ ಗ್ರಹಗಳು ಸಮಗ್ರಹಗಳು. ಬುಧನಿಗೆ ಸೂರ್ಯ ಮತ್ತು ಶುಕ್ರ ಮಿತ್ರರು, ಚಂದ್ರ ಶತ್ರುಗ್ರಹ, ಗುರು, ಕುಜ, ಶನಿ ಸಮಗ್ರಹಗಳು. ಇಲ್ಲಿ ಕನ್ಫ್ಯೂಸ್ ಮಾಡ್ಕೋಬೇಡಿ. ಚಂದ್ರನಿಗೆ ಯಾವುದೇ ಶತ್ರುಗಳಿಲ್ಲ. ಚಂದ್ರ ಬುಧನನ್ನು ಮಿತ್ರಗ್ರಹ ಅಂತಾನೆ ನೋಡಿದರೂ ಕೂಡ ಬುಧ ಚಂದ್ರನನ್ನು ಶತ್ರು ಅಂತ ಪರಿಗಣಿಸ್ತಾನೆ. ಇದಕ್ಕೆ ಮೈಥಾಲಜಿಯಲ್ಲಿ ಒಂದು ಕಥೆ ಬರುತ್ತೆ. ನಾನು ಅದನ್ನು ಮುಂದೆ ಯಾವಾಗಲಾದರೂ ಹೇಳ್ತೀನಿ. ಈಗ ಹೇಳಿದ್ರೆ ಈ ವಿಷಯದ ಅಂತರವಾದ ಕಾರಣ ವಿಡಿಯೋದ ಲೆಂತ್ ಜಾಸ್ತಿ ಆಗುತ್ತೆ ಹಾಗೂ ಹೇಳಬೇಕಾಗಿರೋ ವಿಷಯಗಳನ್ನು ಹೇಳೋದಕ್ಕೆ ಸಾಧ್ಯವಾಗೋದಿಲ್ಲ. ಇದೇ ರೀತಿ ಇನ್ನೂ ಕೆಲವು ಗ್ರಹಗಳಲ್ಲೂ ಕೂಡ ಇದೇ ರೀತಿಯ ವೈರುಧ್ಯವನ್ನು ನೀವು ಇದೇ ವಿಡಿಯೋದಲ್ಲಿ ಗಮನಿಸಬಹುದು. ಇನ್ನು ಗುರುಗ್ರಹ. ಈ ಗುರುಗ್ರಹಕ್ಕೆ ರವಿ, ಚಂದ್ರ, ಕುಜರು ಮಿತ್ರರಾಗ್ತಾರೆ. ಬುಧ, ಶುಕ್ರ ಗ್ರಹಗಳು ಶತ್ರುಗಳು. ಶನಿ ಸಮಗ್ರಹ. ಇಲ್ಲೂ ಕೂಡ ಅಷ್ಟೇ ನೋಡಿ, ಬುಧನಿಗೆ ಗುರು ಶತ್ರು ಅಲ್ಲ, ಆದರೆ ಗುರು ಬುಧನನ್ನ ಶತ್ರು ಅಂತ ನೋಡ್ತಾನೆ. ಈ ರೀತಿಯ ಗ್ರಹಗಳ ಮಧ್ಯೆ ಹಲವಾರು ವರ್ತನೆಗಳನ್ನು ಗಮನಿಸಬಹುದು. ಈ ರೀತಿಯ ಚಿಕ್ಕ ಪುಟ್ಟ ವಿಷಯಗಳು ಮುಂದೆ ಗಮನಾರ್ಹವಾದ ಬದಲಾವಣೆಯನ್ನು ತೋರ್ಪಡಿಸುತ್ತೆ. ಇನ್ನು ಶುಕ್ರ ಗ್ರಹ. ಶುಕ್ರನಿಗೆ ಶನಿ ಮತ್ತು ಬುಧರು ಮಿತ್ರರು. ರವಿ, ಚಂದ್ರ, ಕುಜ ಶತ್ರುಗ್ರಹಗಳು. ಗುರು ಸಮಾನ ಗ್ರಹ. ಇನ್ನು ಶನಿಗೂ ಕೂಡ ಅಷ್ಟೇ. ಬುಧ ಶುಕ್ರರು ಮಿತ್ರರು, ರವಿಚಂದ್ರರು ಶತ್ರುಗ್ರಹಗಳು. ಕುಜ ಕೂಡ ಶತ್ರುವೇ ಆಗ್ತಾನೆ. ಇನ್ನು ಗುರು ಸಮಾನವಾದ ಗ್ರಹ. ಈ ಮಿತ್ರತ್ವ ಮತ್ತು ಶತ್ರುತ್ವದ ಮಧ್ಯೆ ನಿಮಗೆ ಸಮಗ್ರಹ ಅನ್ನೋದು ಬಂದಿರೋ ಕಾರಣ ಸ್ವಲ್ಪ ಗೊಂದಲ ಅನಿಸಿರ್ಬೋದು. ಅದನ್ನು ನೀವು ತಿಳಿದಿರಲಿ ಅನ್ನೋ ಸಲುವಾಗಿ ಹೇಳಿದೆ. ಇದೆಲ್ಲವನ್ನ ಬಿಟ್ಟು ಬರೀ ಮಿತ್ರ ಹಾಗೂ ಶತ್ರುಗಳನ್ನಷ್ಟೇ ನೆನಪಿಟ್ಕೊಂಡ್ರೂ ಸಾಕಾಗುತ್ತೆ. ಆಗ ನಿಮಗೆ ಸುಲಭವಾಗಿ ನೆನಪಲ್ಲಿರುತ್ತೆ. ಈ ಗ್ರಹಗಳನ್ನು ಕೇವಲ 2 ವಿಭಾಗಗಳಾಗಿ ಮಾಡೋಣ. ಮೊದಲನೇ ಗುಂಪು ಸೂರ್ಯ, ಚಂದ್ರ, ಕುಜ, ಗುರು. ಇನ್ನೊಂದು ಗುಂಪು ಬುಧ, ಶುಕ್ರ, ಶನಿ. ರಾಹುಕೇತುಗಳನ್ನು ಈ 2 ಗುಂಪಿಗೂ ತೆಗೆದುಕೊಂಡಿಲ್ಲ. ಅವುಗಳ ಬಗ್ಗೆ ಸಪರೇಟ್ ಆಗಿರೋ ವಿಡಿಯೋವನ್ನು ಮಾಡ್ತೀನಿ. ಇಲ್ಲಿ 2 ಗುಂಪುಗಳಲ್ಲಿರೋ ಗ್ರಹಗಳನ್ನು ನೆನಪಲ್ಲಿಟ್ಕೊಳ್ಳಿ. ಒಂದೇ ಗುಂಪಿನಲ್ಲಿರೋ ಗ್ರಹಗಳು ಪರಸ್ಪರ ಮಿತ್ರರು, ಆದರೆ ಇನ್ನೊಂದು ಗುಂಪಿನಲ್ಲಿರೋ ಗ್ರಹಗಳು ಇವುಗಳಿಗೆ ಶತ್ರುಗಳು. ಇಷ್ಟು ಈಸಿಯಾಗಿ ಇದನ್ನು ನೆನಪಲ್ಲಿ ಇಟ್ಕೋಬಹುದು. ಇಲ್ಲಿಗೆ ಮಿತ್ರತ್ವ ಮತ್ತು ಶತ್ರುತ್ವ ಅನ್ನೋ ಕಾನ್ಸೆಪ್ಟ್ ಮುಗಿಯುತ್ತೆ. ಇನ್ನು ಈ ಗ್ರಹಗಳನ್ನು ಇನ್ನೊಂದು ರೀತಿಯಲ್ಲಿ ಗ್ರಹಗಳ ಸ್ವಭಾವಕ್ಕೆ ಅನುಗುಣವಾಗಿ 2 ಗುಂಪುಗಳನ್ನಾಗಿ ಮಾಡಲಾಗಿದೆ. ಅವುಗಳಲ್ಲಿ ಒಂದು ಸೌಮ್ಯ ಸ್ವಭಾವದ ಗ್ರಹಗಳು, ಹಾಗೆ ಇನ್ನೊಂದು ಕ್ರೂರ ಸ್ವಭಾವದ ಗ್ರಹಗಳು ಅಂತ. ಪೂರ್ಣಚಂದ್ರ, ಬುಧ, ಗುರು, ಶುಕ್ರ ಇವು ಸೌಮ್ಯ ಸ್ವಭಾವದ ಗ್ರಹಗಳು. ರವಿ, ಕುಜ, ಶನಿ, ರಾಹು ಮತ್ತು ಕೇತು ಈ ಗ್ರಹಗಳು ಕ್ರೂರ ಸ್ವಭಾವದ ಗ್ರಹಗಳು. ನಿಮಗೆ ನಾನು ಮೊದಲನೇ ಗುಂಪಿನಲ್ಲಿ ಕೇವಲ ಚಂದ್ರ ಅಂತ ಬರೆಯದೆ ಪೂರ್ಣಚಂದ್ರ ಅಂತ ಯಾಕೆ ಬರೆದಿದ್ದೀನಿ ಅಂತ ಅನ್ನಿಸ್ತಾ ಇರ್ಬೋದು. ಚಂದ್ರನಿಗೆ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ಅನ್ನೋ 2 ರೀತಿಯ ಬದಲಾವಣೆಗಳು ನಿರಂತರವಾಗಿ ನಡೀತಾ ಇರುತ್ತೆ. ಅಮಾವಾಸ್ಯೆಯಿಂದ ಹುಣ್ಣಿಮೆಗೆ, ಹುಣ್ಣಿಮೆಯಿಂದ ಅಮಾವಾಸ್ಯೆಗೆ
15 ದಿನಗಳ ಅಂತರದಲ್ಲಿ ಚಂದ್ರನ ಬದಲಾವಣೆಯನ್ನು ನಾವು ನೋಡ್ತಾ ಇರ್ತೀವಿ. ಅದನ್ನೇ ಜ್ಯೋತಿಷ್ಯಕ್ಕೆ ಅನುಗುಣವಾಗಿ ಹೇಳೋದಾದರೆ, ಸೂರ್ಯನಿರೋ ಮನೆಯಿಂದ 5ನೇ ಮನೆ, 6ನೇ ಮನೆ, 7ನೇ ಮನೆ, 8ನೇ ಮನೆ ಮತ್ತು 9ನೇ ಮನೆ, ಈ ಮನೆಗಳಲ್ಲಿರುವ ಚಂದ್ರ ಹುಣ್ಣಿಮೆಗೆ ಹತ್ತಿರವಾಗಿರ್ತಾನೆ. ಹೀಗಾಗಿ ಈ ಚಂದ್ರ ಸಂಪೂರ್ಣ ಶುಭನಾಗಿರ್ತಾನೆ. ಇನ್ನುಳಿದ ಮನೆಗಳಲ್ಲಿರೋ ಚಂದ್ರ ಅಷ್ಟೊಂದು ಶುಭತ್ವವನ್ನು ಹೊಂದಿರೋದಿಲ್ಲ. ಹಾಗಾಗಿ ಪೂರ್ಣಚಂದ್ರ ಅಂತ ಬರೆದಿದ್ದೀನಿ. ಈ ಪೂರ್ಣಚಂದ್ರನಲ್ಲದೆ ಅಮಾವಾಸ್ಯೆಗೆ ಹತ್ತಿರ ಇರೋ ಚಂದ್ರ ಅಷ್ಟೇನು ಕ್ರೂರತ್ವವನ್ನು ಹೊಂದಿಲ್ಲದ ಕಾರಣ ಚಂದ್ರ ಕ್ರೂರ ಗ್ರಹದ ಗುಂಪಿಗೆ ಕೂಡ ಸೇರಿಸಿಲ್ಲ. ಇನ್ನು ಸೌಮ್ಯ ಗ್ರಹಗಳು ಮತ್ತು ಕ್ರೂರ ಗ್ರಹಗಳ ಗುಂಪಿನ ಬಗ್ಗೆ ಕೂಡ ನೀವು ನೆನಪಲ್ಲಿ ಇಟ್ಕೋಬೇಕು. ಇದನ್ನು ನೀವು ಎಲ್ಲವನ್ನ ಒಂದು ನೋಟ್ಬುಕ್ ಮೇಲೆ ಬರೆದಿಟ್ಟುಕೊಂಡ್ರೆ ಯಾವಾಗ ಬೇಕು ಆವಾಗ ತೆಗೆದು ನೋಡ್ಕೋಬಹುದು. ಇದ್ರ ಜೊತೆ ನನ್ನ ವಿಡಿಯೋದ ಎಪಿಸೋಡ್ ಕೂಡ ಬರೆದಿಟ್ಕೊಂಡ್ರೆ ಏನೇ ಡೌಟ್ ಇದ್ರೂ ವಿಡಿಯೋವನ್ನು ನೋಡಬಹುದು ಅಥವಾ ಕಮೆಂಟ್ ಮಾಡಿ ನನ್ನನ್ನು ಕೇಳ್ಬೋದು. ನಾನು ನನ್ನ ಇನ್ಸ್ಟಾಗ್ರಾಮ್ ಐಡಿಯನ್ನು ಕೂಡ ನಿಮಗೆ ಡಿಸ್ಕ್ರಿಪ್ಷನ್ನಲ್ಲಿ ಕೊಡ್ತೀನಿ. ನೀವು ಅಲ್ಲಿ ಯಾವುದೇ ಡೌಟನ್ನು ಕೂಡ ಕೇಳಬಹುದು. ಹಾಗೂ ನೀವು ಬರೆದಿಟ್ಟ ನೋಟ್ಬುಕ್ನ ಫೋಟೋಗಳನ್ನು ಕೂಡ ನನ್ನ ಅಕೌಂಟ್ಗೆ DM ಮಾಡಿದರೆ, ನಿಮ್ಮ ಜಾತಕವನ್ನು ಕೂಡ ನನಗೆ ಕಳುಹಿಸಿದರೆ ಆ ಜಾತಕ ವಿಶ್ಲೇಷಣೆಯನ್ನು ಮಾಡಿ ನಾನು ನನ್ನ ಈ ಸಿಂಹಧ್ವಜ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತೀನಿ. ಈ ಅವಕಾಶವನ್ನು ಬಳಸ್ಕೊಳ್ಳಿ. ಇನ್ನು ಬೇಸಿಕ್ ಕ್ಲಾಸ್ಗಳು ಮುಗಿದಿಲ್ಲ. ಎಲ್ಲ ಒಂದೇ ವಿಡಿಯೋದಲ್ಲಿ ಹೇಳಿದ್ರೆ ನಿಮಗೆ ಎಲ್ಲವೂ ಕನ್ಫ್ಯೂಸ್ ಆಗೋಗುತ್ತೆ ಅನ್ನೋ ಕಾರಣಕ್ಕೆ ನಾನು ಎಲ್ಲವನ್ನು ಒಂದೇ ಸಲ ಹೇಳ್ತಾ ಇಲ್ಲ. ಈ ಬೇಸಿಕ್ ಕ್ಲಾಸ್ಗಳು ಮುಗಿದ ಮೇಲೆ ವಿಡಿಯೋದ ಲೆಂತ್ 15 ನಿಮಿಷಕ್ಕಿಂತ ಹೆಚ್ಚಿರುತ್ತೆ. ಈ ಹಿಂದಿನ ಎಲ್ಲ ಕ್ಲಾಸ್ಗಳನ್ನು ಕೂಡ ಸರಿಯಾಗಿ ಗಮನವಿಟ್ಟು ಕಲಿಯಿರಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತೀನಿ. ಲೋಕ ಸಮಸ್ತ ಸುಖಿನೋ ಭವಂತು. ಜೈ ಶ್ರೀರಾಮ್.